ಯಾವ ಸಮಸ್ಯೆನೂ ಇಲ್ಲ, ನಿನಗೆ ಮಕ್ಕಳಾಗತ್ತೆ. ನಾನು ಈಗಷ್ಟೇ ಡಾಕ್ಟರ್ ಹತ್ರ ಮಾತಾಡ್ಕೊಂಬಂದೆ. ನಿನ್ನ ಗರ್ಭಕೋಶಕ್ಕೆ ಯಾವುದೇ ಪೆಟ್ಟಾಗಿಲ್ವಂತೆ, ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ನಿನಗೆ ಮಕ್ಕಳಾಗತ್ತಂತೆ. ಇನ್ಸ್ಪೆಕ್ಟ್ರೆ, ನೀವು ಕೇಳಿದ್ರಲ್ಲ, ತಗೊಳ್ಳಿ. ಬೆಳ್ಳಿ ಕಾಲ್ಗೆಜ್ಜೆ, ದಾವಣಿ ಪೀಸ್. ಬೆಳ್ಳಿ, ನನ್ನ ಮಗಳ ವಿಷಯ ಕಡ್ಡ ಬರ್ತೀಯ ನೀನು. ಇವತ್ತಿನಿಂದ ನಿನ್ನ ಅಂತ್ಯ ಶುರು. ಸ್ವಾಮಿ, ಅತ್ತೆ ಇದನ್ನ ನಿಮಗೆ ಕೊಡಕ್ಕೆ ಹೇಳಿದ್ರು. ಆಯ್ತು. ಮನೆಯವ್ರ ಹೆಸರಲ್ಲಿ ಪೂಜೆ ಮಾಡ್ಬಿಡಿ. ಏ ಹುಡುಗಿ, ಬಾಯ್ಲಿ. ನಾನಾ? ನೀನೇ ಬಾಯ್ಲಿ. ನನ್ನ ಹೆಸರು ಹುಡುಗಿ ಅಲ್ಲ, ಬೆಳ್ಳಿ ಅಂತ. ಸರಿ ಆಯ್ತು, ಬಾಯ್ಲಿ. ಒಂದ್ ನಿಮಿಷ ಬಂದೆ. ಏನು? ಬಾ, ಒಂದ್ ನಿಮಿಷ ಮಾತಾಡ್ಬೇಕು. ನೋಡಿ, ಸಾಹೇಬ್ರು ಯಾರಂತ ಕೇಳ್ದಲ್ಲ, ಇವರೇ. ನಮಸ್ಕಾರ ಮಾಡು. ನಮಸ್ತೆ ಸರ್. ಕರೆದ ತಕ್ಷಣ ಬರೋಕ್ಕಾಗಲ್ವಾ? ಏನು ಈ ಊರಿಗೆ ದೊಡ್ಡ ಡಾನ್ ಅನ್ಕೊಂಡಿದ್ಯಾ ನೀನು? ಅದಿರಲಿ, ನಾನು ಪಕ್ಕದ ಊರಿನ ಇನ್ಸ್ಪೆಕ್ಟ್ರು. 3-4 ದಿನದ ಹಿಂದೆ ದೇವಸ್ಥಾನದಲ್ಲಿ ಒಂದು ಕೊಲೆ ನಡೀತು, ಗೊತ್ತಾ? ಅರೆ, ನೀನು ಯಾಕೆ ಇಷ್ಟೊಂದು ಭಯ ಪಡ್ತಿದ್ಯಾ? ದೇವಸ್ಥಾನದಲ್ಲಿ ಒಂದು ಕೊಲೆ ನಡೀತು ಗೊತ್ತಾ ಅಂತ ಕೇಳಿದೆ ಅಷ್ಟೇ. ಈ ಏರಿಯಾ ನನ್ನ ಸ್ಟೇಷನ್ ಲಿಮಿಟ್ಸ್ಗೆ ಬರೋದು, ಅದಕ್ಕೆ ಒಂದೆರಡು ಪ್ರಶ್ನೆ ಕೇಳೋಣ ಅಂತ ಕರೆಸಿದ್ದೀನಿ. ಏನಮ್ಮ ಬೆಳ್ಳಿ, ಏನಂತೆ ಪೊಲೀಸ್ನವ್ರದ್ದು? ಏನಿಲ್ಲ ಅಣ್ಣ, ಸುಮ್ಮನೆ ಮಾತಾಡಿಸ್ತಿದ್ದಾರೆ. ಸರಿ, ಹಾಗಾದ್ರೆ ಊರಿನ ಜನ ಎಲ್ಲ ವಿಚಾರಿಸಿದ್ದಾರೆ. ಏನು, ನೀನು ಈ ಊರಿನ ಅಧ್ಯಕ್ಷನಾ? ಹಂಗೆಲ್ಲ ಏನಿಲ್ಲ ಸರ್. ಸರಿ, ಅವತ್ತು ಕೊಲೆ ನಡೆದಾಗ ನೀನು ಎಲ್ಲಿದ್ದೆ? ಊರಲ್ಲೇ ಇದ್ದೆ ಸರ್. ಊರಲ್ಲೇ ಇದ್ದ ಇಲ್ಲ ದೇವಸ್ಥಾನದಲ್ಲಿದ್ದ? ದೇವಸ್ಥಾನದಲ್ಲೇ ಇದ್ದೆ ಸರ್. ಮಾತಾಡಮ್ಮ. ನಿನ್ ಬಾಯ್ ಬಿಟ್ಟು ಮಾತಾಡಿದ್ರೆ ಬೇಗ ಮನೆಗೆ ಹೋಗ್ಬೋದು, ಇಲ್ಲಾಂದ್ರೆ ಇಡೀ ದಿನ ವಿಚಾರಣೆ ನಡೀತಾನೆ ಇರುತ್ತೆ. ಲೋ, ಬೆಳ್ಳಿಯಕ್ಕ ಪೊಲೀಸರು ಹಿಡ್ಕೊ ಹೋಗಕ್ ಬಂದವ್ರಂತೆ, ಬರ್ರೋ ಬರ್ರೋ. ಲೇ ರೂಪೇಶ, ಬೆಳ್ಳಿ ಹಿಡ್ಕೊಂಡು ಹೋಗಕ್ಕೆ ಪೊಲೀಸರು ಬಂದೈತವ್ರು, ಹೇಳೋಗ್ಲಾ? ಸರಿ ಕಣಲ್ಲ. ಕೊಲೆ ನಡೆದಾಗ ನೀನಿದ್ದೆ ಅಂತ ಹೇಳಿದೆ. ಅಂದಮೇಲೆ ಕೊಲೆ ಮಾಡಿದವ್ರು ಯಾರು ಅಂತ ನಿನಗೆ ಗೊತ್ತಿರಬೇಕಲ್ಲ? ಇಲ್ಲ ಸರ್, ನಾನು ನೋಡಿಲ್ಲ. ಆ ಜಾಗದಲ್ಲಿ ನೀನಿದ್ದೆ ಅಂತೀಯ, ಕೊಲೆಗಾರನ ನೋಡಿಲ್ಲ ಅಂತೀಯ. ಏನು, ನಿನ್ನ ಕಣ್ಣಿಗೆ ನಾನೇನು ಮುಟ್ಟಾಳು ಅಂತಾರ ನಾನು ಕಾಣಿಸ್ತಾ ಇದ್ದೀನಿ? ಬಾಯ್ ಬಿಡೋ. ಏಯ್, ಇಲ್ಲಿ ಆಳೋದಕ್ಕಾಗಲಿ ನಾಟಕ ಮಾಡೋದಕ್ಕಾಗಲಿ ಜಾಗ ಇಲ್ಲ. ಒರೆಸ್ಕೋ ಕಣ್ಣೀರು. ಇದನ್ನ ನೋಡಿದ್ರೆ ನಿನಗೇನಾದರೂ ನೆನಪು ಬರ್ತಾ ಹೇಳು? ಷಣ್ಮುಖ, ಏನಾಯ್ತಮ್ಮ? ಪೊಲೀಸ್ನವ್ರು
ಅವ್ರು ಬಂದು ಬೆಳ್ಳಿನ ಹೇಳ್ಕೊಂಡು ಹೋಗ್ತಿದಾರಂತೆ ನಮ್ಮೂರ್ ದೇವಸ್ಥಾನದ ಹತ್ರ. ಯಾಕೆ ಗೊತ್ತಿಲ್ಲ ಪಾಪ. ಬಂದೆ. ಶರ್ಮಿಳಾ, ಅಣ್ಣ, ಬೈರೇನೋರಿನಲ್ಲಿ ಗಂಡು ಹೆಣ್ಣು ರೆಡಿ ಆಗ್ತಿದಾರಣ್ಣ. ಬರೀ 2 ಕುಟುಂಬದವ್ರು ಅಷ್ಟೇ ಅಲ್ವಾ ಅಣ್ಣ? ತಾಳಿ ಕಟ್ಟೋದೊಂದೇ ಬಾಕಿ. ಅಡುಗೆ ಎಲ್ಲ ರೆಡಿ ಇದೆಯಾ? ಎಲ್ಲ ರೆಡಿ ಇದೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರೋ. ಯಾವುದಕ್ಕೂ ಕೊರತೆ ಇರಬಾರ್ದು. ಪುರೋಹಿತರಿಗೆ ಏನು ಬೇಕೋ ಎಲ್ಲ ಕೇಳು. ಸರಿ ಅಣ್ಣ. ಸರಿ. ಬೇರೆ ಏನಾದ್ರು ಬೇಕಾ ನಿಮ್ಗೆ? ಬೇರೆ ಏನು ಬೇಡ, ಗಂಡು ಹೆಣ್ಣು ಬಂದ್ರೆ ಪ್ರಾರಂಭ ಮಾಡೋಣ. ಸರಿ. ಓಂ ಶ್ರೀ ಗುರುಭ್ಯೋ ನಮಃ. ತುಂಬ ಕಷ್ಟಪಟ್ಟು ಪಡ್ಕೋಬೇಕಾಗಿರೋ ಆಸ್ತಿ ಕೈ ಸೇರೋದು ತುಂಬ ದೂರ ಇಲ್ಲ. ತಾಳಿ ಕಟ್ಟೋವರೆಗೂ ನೀನು ತಾಳ್ಮೆಯಿಂದ ಇದ್ರೆ ಸಾಕು. ನೀನು ಅನ್ಕೊಳ್ಳೋ ಹಾಗೆ ಏನೂ ಆಗಲ್ಲ ಅಮ್ಮ. ಯಾಕೆ ಸುಮ್ಮನೆ ಹೆದರ್ತಿದ್ಯಾ ನೀನು? ಹೆದರಿಕೆ ಅಲ್ಲ ಶರ್ಮಿಳಾ, ಮುನ್ನೆಚ್ಚರಿಕೆ. ಪ್ರತಿ ಸಲ ನಾವು ಮಾಯಾ ಮುತ್ತು ಮದುವೆ ಮಾಡಬೇಕಾದ್ರೆ ಹೀಗೆ ಎಲ್ಲರೂ ಸಂತೋಷವಾಗಿರ್ತಾ ಇದ್ವಿ. ಆದರೆ ಕಡೆಗೆ ಆಗ್ತಾ ಇದ್ದಿದ್ದೇನು? ಈ ಮದುವೆ ಬಿಡಮ್ಮ, ಹೇಗೋ ನಡೆದೋಗುತ್ತೆ. ಆದರೆ ಮುತ್ತುದು ಮದುವೆ ಆಗತ್ತೋ ಇಲ್ವೋ ಅನ್ನೋದೇ ನಂಗೆ ಡೌಟು. ಆದ್ರೂ ಹೆಣ್ಣು ಮಾಯನೋ ಬೆಳ್ಳಿನೋ ಅನ್ನೋದೇ ದೊಡ್ಡ ಚಿಂತೆ ಆಗೋಗಿದೆ. ಮುತ್ತು ಏನಾದರೂ ಬೆಳ್ಳಿನ ಮದುವೆ ಆದರೆ ಈ ಆಸ್ತಿ ಅಂತೂ ನಮ್ಮ ಕೈಗೆ ಸಿಗಲ್ಲ. ಅದ್ರ ಬಗ್ಗೆ ನೀವು ಯಾರಾದರೂ ಯೋಚನೆ ಮಾಡಿದ್ದೀರಾ? ಮುತ್ತು ಮದುವೆ ಆಗುತ್ತೆ, ಬೆಳ್ಳಿ ಜೊತೆ ಅಲ್ಲ, ಮಾಯಾ ಜೊತೆ. ಅಣ್ಣ ಮಾಯನ ಮುಖನೂ ನೋಡಲ್ಲ ಅಂತ ಅಷ್ಟು ಕೋಪ ಮಾಡ್ಕೊಂಡು ಹೇಳ್ತಿದ್ದ. ಮರ್ತ್ಬಿಟ್ಟಿ ಅಮ್ಮ? ಮರ್ತಿಲ್ಲ ಮಗಳೇ, ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಅಯ್ಯೋ, ಬಂದ ವಿಷಯನೇ ಮರ್ತೋಯ್ತು. ಮುಹೂರ್ತ ಮೀರೋಗ್ತಿದೆ, ಗಂಡು ಹೆಣ್ಣನ್ನು ಕರ್ಕೊಂಡ್ಬಂದಿ ಅಂತ ಪುರೋಹಿತರು ಹೇಳಿದ್ರು. ಬನ್ನಿ ಹೋಗೋಣ. ಆ ಗೆಜ್ಜೆ ನಂದೇ ಸರ್. ಒಳ್ಳೆ ಹುಡುಗಿ, ಬೇಗ ಒಪ್ಕೋತ್ಯ. ಮುಂದೆ ನಾನು ಕೇಳೋ ಪ್ರಶ್ನೆಗಳಿಗೆ ಇದೇ ರೀತಿ ಉತ್ತರ ಕೊಟ್ರೆ ಬೇಗ ಮನೆ ಕಳಿಸ್ತೀನಿ, ಆಯ್ತಾ? ಆ ಮನುಷ್ಯ ಹೇಗೆ ಸತ್ತ ಅಂತ ಹೇಳ್ತೀಯ ನೀನು? ಅವರು ನನ್ನ ಓಡಿಸ್ಕೊಂಡು ಬರ್ತಿದ್ರು. ಗೊತ್ತಿಲ್ಲದೆ ಪೆಟ್ರೋಲ್ ಡ್ರಮ್ ಮೇಲೆ ಬಿದ್ದೋದ್ರು. ಆಗ ಅವ್ರ ಮೇಲೆ ಪೆಟ್ರೋಲ್ ಎಲ್ಲ ಚೆಲ್ಲಿ ಅದು ಹೇಗೆ ಬೆಂಕಿ ಹತ್ಕೋತಾ ಗೊತ್ತಿಲ್ಲ. ಪೆಟ್ರೋಲ್ ಡ್ರಮ್ ಮೇಲೆ ನೀನೇ ಅವನನ್ನು ತಳ್ದ? ಅಯ್ಯೋ ಇಲ್ಲ ಸರ್. ಅಂದ್ರೆ ಅವನೇ ಪೆಟ್ರೋಲ್ ಡ್ರಮ್ ಮೇಲೆ ಬಿದ್ದ, ನೀನು ಅವನು ಬೆಂಕಿ ಹಚ್ಚಿದೆ, ಹೌದು ತಾನೆ? ನನಗೂ ನಾನು ಆ ಥರ ಮಾಡಿಲ್ಲ. ಈ ಥರ ನಾಟಕ ಆಡಬಾರ್ದು ಅಂತ ಮುಂಚೆನೆ ಹೇಳಿದ್ದೀನಿ. ಮತ್ತೇನಾದರೂ ನಾಟಕ ಮಾಡಿದ್ರೆ ತಗೊಂಡೋಗಿ ಜೈಲ್ಗೆ ಹಾಕ್ಬಿಡ್ತೀನಿ. ಬಾಯ್ ಬಿಡಮ್ಮ, ಬೆಂಕಿ ಹಚ್ಚಿದ ಯಾರು? ಇಷ್ಟೋ ತನಕ ನಾನು ಕೂಲಾಗಿ ಮಾತಾಡ್ತಿದ್ದೀನಿ, ಇನ್ನು ಮುಂದೆ ಇನ್ನೂ ಕೆಟ್ಟದಾಗಿ ಮಾತಾಡಬೇಕಾಗತ್ತೆ. ಬನ್ನಿ ಗೌಡ್ರೆ. ಏನ್ ಸರ್, ಏನ್ ವಿಚಾರಿಸ್ತಾ ಇದ್ದೀರಾ? ಇದೆಲ್ಲ ಕೇಳಕ್ ನೀನ್ ಯಾರು? ನಾನು ಸಾರ್ ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ, ನೀವು ಬೇರೆ ದಾಟಿಲೇ ಮಾತಾಡ್ತಿದ್ದೀರಾ? ಯಾರು ಅಂತ ಕೇಳಿದ್ರಲ್ವಾ? ನಾನು ಬೆಳ್ಳಿ ಅವ್ರ ಅಣ್ಣ, ಇದು ಅವ್ರ ಅಮ್ಮ, ಇದು ಊರ್ ಗೌಡ್ರು. ಈಗ ಹೇಳಿ ಏನ್ ವಿಷಯ ಅಂತ. ಏನೇ ಕೇಳೋತಿದ್ರು ಸ್ಟೇಷನ್ ಬಂದು ಕೇಳು. ಏನ್ರಿ ಮುಖ ನೋಡ್ತಾ ಇದ್ದೀರಾ? ಈ ಹುಡುಗಿನ ಕರ್ಕೊಂಡು ಗಾಡಿಲಿ ಕುಣ್ಸೆ. ಒಂದ್ ನಿಮಿಷ, ಇದು ನಮ್ಮೂರ್ ದೇವಸ್ಥಾನ, ಪೊಲೀಸ್ ಸ್ಟೇಷನ್ ಅಲ್ಲ. ನಾವು ಕೇಳಿ ಪ್ರಶ್ನೆಗೆ ಉತ್ತರ ಕೊಟ್ಟು ಆಮೇಲೆ ಕರ್ಕೊಂಡೋಗಿ. ಹೌದು, ಸರಿ ನಿಲ್ಸಿ. ಆಯ್ತು, ಉತ್ತರ ಕೊಡ್ತೀನಿ. 3-4 ದಿನಗಳ ಹಿಂದೆ ಈ ಊರಲ್ಲಿ ಒಂದು ಕೊಲೆ ನಡೆದಿತ್ತು, ಅದನ್ನ ವಿಚಾರಣೆ ಮಾಡಕ್ ಬಂದಿದ್ದೀನಿ. ಅಲ್ಲ ಸರ್, ಕೊಲೆಗೂ ನಮ್ಮ ಬೆಳ್ಳಿಗೂ ಏನ್ ಸರ್ ಸಂಬಂಧ? ಅವತ್ತು ಕೊಲೆ ನಡೆದ ಜಾಗದಲ್ಲಿ ಬೆಳ್ಳಿ ಇದ್ಲು, ಅದನ್ನ ಸ್ವತಃ ಅವಳೇ ಒಪ್ಕೊಂಡಿದ್ದಾಳೆ.
ಇನ್ನೇನು ಮಾಡಲಿ ಹೇಳಿ, ಕಾನೂನಿನ ಪ್ರಕಾರ ಕೊಲೆಗಾರ ಸಿಗೋವರೆಗೂ ವಿಚಾರಣೆ ಮಾಡಲೇಬೇಕಾಗುತ್ತೆ. ಏನ್ ಸರ್ ನೀವು ಮಗು ಸರ್ ಅದು 4 ಜನ ಜೋರಾಗಿ ಮಾತಾಡಿದ್ರೆ ಎದುರ್ತಾಳೆ ಅಂತದ್ರಲ್ಲಿ ನೀವು ಪೊಲೀಸು ಜೀಪಲ್ಲೆಲ್ಲ ಬಂದ್ಬಿಟ್ಟು ಒಪ್ಪೋ ಅಂತ ಏನೋ ಒಪ್ಕೊಂಡಿದ್ದಾಳೆ ಅಷ್ಟೇ. ಎವಿಡೆನ್ಸ್ ಇಲ್ಲದೆ ನಾವು ಯಾವ ವಿಚಾರಣೆ ನಡೆಸಲ್ಲ ರೀ. ಕೊಲೆ ನಡೆದ ಜಾಗದಲ್ಲಿ ಬೆಳ್ಳಿ ಕಾಲ್ಗೆಜ್ಜೆ ದಾವಣಿ ತುಂಡು ಸಿಕ್ಕಿದೆ. ಅದು ಇವಳದೆ ಅಂತ ಇವಳು ಒಪ್ಕೊಂಡಿದ್ದಾಳೆ. ಅಲ್ಲ ಗೌಡ್ರೆ, ಇದನ್ನ ಹೋಗಿ ಆಧಾರ ಅಂತಿದ್ದಾರೆ ಇನ್ಸ್ಪೆಕ್ಟ್ರು. ಅಲ್ಲ ಇನ್ಸ್ಪೆಕ್ಟ್ರೆ, ಅವತ್ತು ಬೆಳ್ಳಿ ದೇವಸ್ಥಾನಕ್ಕೆ ಬಂದಾಗ ಗೆಜ್ಜೆ ಕಳೆದೋಗಿತ್ತು, ಅದನ್ನ ಹುಡುಕ್ತಾ ಇದೀವಿ. ಈಗೇನಂತೀರಾ? ಅದು ನಿಮಗೆ ಸಿಕ್ಕಿದೆ. ಇನ್ನು ದಾವಣಿ ಆ ಹುಡುಕ್ಬೇಕಾದ್ರೆ ಬೆಳ್ಳಿಗೋ ಏನೋ ಸಿಗಾಕೊಂಡಿದೆ, ಅದನ್ನ ಸಿಕ್ಕಿದೆ ನಿಮಗೆ. ಏನಂತೀರೀಗ? ನೋಡಿ, ನೀವು ನನ್ನ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದ್ದೀರಾ. ತಲೆ ಕೆಟ್ಟರೆ ನಾನು ಆಕ್ಷನ್ ತಗೊಳ್ಬೇಕಾಗತ್ತೆ. ಏನಮ್ಮ ನೋಡ್ತಾ ಇದೀಯಾ? ಕರ್ಕೊಂಡು ನಡೀರಿ. ಬೆಳ್ಳಿ, ನೀನು ಎದುರುಕೋಬೇಡ. ನೀವು ಸ್ವಲ್ಪ ದೇವಸ್ಥಾನದಲ್ಲಿರು, ನಾನು ಮಾತಾಡ್ಬೇಕು ಕರೆಸ್ತೀನಿ. ಜಗ, ಸ್ವಲ್ಪ ಕರ್ಕೊಂಡು ಹೋಗ. ನೋಡಿ, ನೀವು ಕಾನೂನಿನ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ. ಹೆಚ್ಚು ಕಡಿಮೆ ಆದರೆ ನಿಮಗೆ ತೊಂದರೆ ಆಗುತ್ತೆ. ಹೊಡಿ ಹೊಡಿ. ಸಾಹೇಬ್ರೆ, ನಮ್ಮೂರಿನ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿ ಸಮಾನ. ಅವ್ರಿಗೇನಾದ್ರೂ ತೊಂದರೆ ಆದ್ರೆ ನಾವು ಸುಮ್ಮನೆ ಇರಲ್ಲ. ಅಲ್ಲ ಸರ್, ಪೆಟ್ರೋಲ್ ಹಾಕೊಂಡು ನೆನ್ನೆ ಸತ್ತೋದ್ನಲ್ಲ, ಅವನ ಬಗ್ಗೆ ತಾನೇ ನೀವು ಹೇಳ್ತಾ ಇರೋದು? ಹೌದು. ಆ ಕೊಲೆ ನೋಡಿದ್ ನಾನು. ನನ್ನ ಅರೆಸ್ಟ್ ಮಾಡಿ. ನಿನ್ ಜೊತೆ ನಾನು ಇದ್ನಲ್ಲ, ನಮ್ಮ ಅರೆಸ್ಟ್ ಮಾಡ್ರಿ. ನೀವೆಲ್ರಿ ಇದ್ರಿ? ಆ ಕೊಲೆ ಮಾಡ್ದ ನೋಡಿದ್ರೆ ನಾನು ಇದ್ದೆ. ನನ್ನ ಅರೆಸ್ಟ್ ಮಾಡಿ. ನಮ್ಮನ್ನ ಅರೆಸ್ಟ್ ಮಾಡಿ. ಅರೆಸ್ಟ್ ಮಾಡಿ. ನಮ್ಮನ್ನ ಅರೆಸ್ಟ್ ಮಾಡಿ. ನೋಡಿ, ಗಲಾಟೆ ಮಾಡಬೇಡಿ. ಬೆಳ್ಳಿ ಕಾಲ್ಗೆಜ್ಜೆ ಆಗಲಿ ದಾವಣಿ ತುಂಡಾಗ್ಲಿ ಬೇರೆ ಎಲ್ಲೂ ಸಿಕ್ಲಿಲ್ಲ. ಕೊಲೆ ಆದವನ್ ಪಕ್ಕದಲ್ಲೇ ಇತ್ತು. ಅಷ್ಟೇ ಅಲ್ಲ, ಪೆಟ್ರೋಲ್ ಡ್ರಮ್ ಮೇಲೆ ಬೆಳ್ಳಿ ಫಿಂಗರ್ ಪ್ರಿಂಟ್ ಸಿಕ್ಕಿದೆ. ಏನ್ ಬೇಕಾದ್ರೂ ಸುಳ್ಳಾಗ್ಬೋದು, ಆದ್ರೆ ಫಿಂಗರ್ ಪ್ರಿಂಟ್ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕಿಂತ ಆಧಾರ ನಮಗೆ ಇನ್ನೇನು ಬೇಕಾಗಿಲ್ಲ ರೀ. ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಅದನ್ನ ತಡೆದ್ರ ನೀವು? ಆಗ್ಲಿಂದ ಅವ್ರ ಮೇಲೆ ಶೋಷಣೆ ನಡೀತಾ ಇದೆ, ಅದನ್ನ ತಡೆದ್ರ ನೀವು? ಈಗ ಅಮಾಯಕಿ ಹೆಣ್ಣು ಮಗಳ ಮೇಲೆ ಸುಳ್ಳು ಕೇಸ್ ಹಾಕಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಕ್ ನೋಡ್ತಾ ಇದ್ದೀರಾ. ನೀವ್ ಏನೇ ಮಾಡಿದ್ರು ನಾವು ಒಪ್ಕೊಳ್ಳಲ್ಲ. ಅರೆಸ್ಟ್ ಅಲ್ಲ, ನೀವು ಗೋಳಿ ಮಾರ್ ಮಾಡಿ ನಾವು ನಮ್ಮ ಹೆಣ್ಣು ಮಗಳನ್ನ ಕರ್ಕೊಂಡು ಹೋಗಕ್ ಬಿಡೋದಿಲ್ಲ. ಏನಪ್ಪಾ ಹೇಳ್ತೀರಾ ನೀವೆಲ್ಲ? ಆಯ್ತು ಸರ್, ಆಯ್ತು. ನಿಮ್ಮ ಮಾತಿಗೆ ಬರೋಣ. ಅದು ಯಾರು ಕೊಲೆ ಆಗಿರೋದು ನಿಮಗೆ ಗೊತ್ತಾ? ಕೊಲೆ ಆಗಿದೆ, ನೀವು ಹುಡುಕೊಡಿ ಅಂತ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಕಂಪ್ಲೇಂಟ್ ಕಾಪಿ ಕೊಡಿ. ಅದು ಕಂಪ್ಲೇಂಟ್ ಕಾಪಿ ಬೆಳ್ಳಿ ಕೊಲೆ ಜಾಗದಲ್ಲಿ ಇದ್ದಿದ್ದು ಮಾತ್ರ ಅಲ್ಲ, ಈ ಕೊಲೆನ ಬೆಳ್ಳಿನೇ ಮಾಡಿದ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಈ ಅನುಮಾನ ನಿಜಾನ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಅವಳನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಯಾರಾದರೂ ಅಡ್ಡ ಬಂದ್ರೆ ಹುಷಾರ್. ಯಾವುದೇ ಕಾರಣಕ್ಕೂ ಬೆಳ್ಳಿನ ಅರೆಸ್ಟ್ ಆಗಕ್ ಬಿಡಲ್ಲ. ನೋಡ್ರೆ, ಅವಾಗ್ಲಿಂದ ಹೇಳ್ತಾ ಇದ್ದೀನಿ ಇನ್ಸ್ಪೆಕ್ಟ್ರೆ, ಕೊಲೆ ನೋಡಿದ್ದು ನಾನು. ನನ್ನ ಅರೆಸ್ಟ್ ಮಾಡಿ. ನನ್ನ ಅರೆಸ್ಟ್ ಮಾಡಿ. ನಾನು ಆ ಕೊಲೆ ನೋಡಿದ್ದು. ನನ್ನ ಅರೆಸ್ಟ್ ಮಾಡಿ. ನಮ್ಮನ್ನ arrest ಮಾಡಿ. ಮೂರು ಜನ ಬೆಳಿಗ್ಗೆ ಕರ್ಕೊಂಡು ಹೋಗಿ ಬಿಡ್ತಾ ಇಲ್ಲ, ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಅವಳನ್ನ ದೇವಸ್ಥಾನ ಒಳಗಡೆ ಕರ್ಕೊಂಡು ಇಟ್ಕೊಂಡಿದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಬೆಳ್ಳಿ ದೇವಸ್ಥಾನದ ಒಳಗಡೆ ಇರೋದಕ್ಕೆ ಬಿಡಬೇಡಿ. ಬೇಗ ಕೆಲಸ ಮುಗಿಸಿ.
ನಮ್ಮನ್ನ arrest ಮಾಡಿ! ನಮ್ಮನ್ನ arrest ಮಾಡಿ! ಏನ್ ಸರ್ ಅವಾಗ್ಲಿಂದ ನೋಡ್ತಾ ಇದ್ದೀನಿ ಅವ್ರೇನು ಹೇಳ್ತಾ ಇದ್ದಾರೆ ಅದೇ ತರ ನೀವು ಕುಣಿತಾ ಇದ್ದೀರಾ ಏನ್ ಗೌರ್ಮೆಂಟ್ ಆಫೀಸರ್ ಎಲ್ಲ ಅವ್ರ ಮನೆ ಹಾಳ ನೀವು ದುಡ್ಡು ತಗೊಂಡಿದ್ದೀರಾ ಅನ್ಸುತ್ತೆ ಅವ್ರು ಹೇಳಿದ ಕೇಳ್ಬೇಡಿ ನ್ಯಾಯ ಗೌರವ ಕೊಡಿ ಕಾನೂನು ಗೌರವ ಕೊಡಿ ಏನು ಲಾಯರ್ ತರ ಮಾತಾಡ್ತಿದ್ಯಾ ಇನ್ ಜಾಸ್ತಿ ಆಯ್ತಾನಲ್ಲ ಕೈ ತೆಗಿರಿ ಕೈ ತೆಗಿರಿ ಕೈ ತೆಗಿಬೇಕಾ ಮೊದಲನೇದಾಗಿ ನೀವು ಅವರಿಗೆ ಹಾರವನ್ನು ಹಾಕಿ ಓಂ ವನಮಾಲಿ ಗದೇಶಾಂಗೆ ಶಂಕೆ ಚಕ್ರಿ ಚನಂದಕಿ ಮಾಂಗಲ್ಯವನ್ನು ತಗೊಳ್ಳಿ ಬಾಬಾ ಕಳ್ಸೋದಿಲ್ಲ ಸರ್. ಏನಮ್ಮ ನೋಡ್ತಾ ಇದ್ಯಾ ಅವ್ರನ್ನ ಸೈಡಿಗೆ ತಳ್ಬಿಟ್ಟು ಹೇಳ್ಕೊಳ್ಳಮ್ಮ ಬಿಡಿ ನೀವು ಏನ್ ಮಾಡಿದ್ದಾರೆ ಹೋಗಮ್ಮ ನೀನು. ಯಾರು ನನ್ನ ಬೆಳ್ಳಿನ ಕಾಪಾಡೋರಿಲ್ಲ. ಬೆಳ್ಳಿ ಏನು ತಪ್ಪು ಮಾಡಿಲ್ಲ. ಯಾರು ಕಾಪಾಡೋರಿಲ್ವಾ ಬೆಳ್ಳಿನ? ತಾಯಿ ಮತ್ತೆ ನಿನ್ ಬಳಿ ಬಂದಿದ್ದೀನಿ. ನೀನೇ ಕೃಪೆ ತೋರಿಸ್ಬೇಕು ತಾಯಿ. ಅತ್ತೆ ಗಾಡಿ ಬಿಡಿ ಅತ್ತೆ ಗಾಡಿ ನನ್ ಬೆಳ್ಳಿಗೆ ಅನ್ಯಾಯ ಆಗ್ತಾ ಇದ್ರೆ ನೀನ್ ಕಲ್ಲಾಗ್ ಸುಮ್ಮನೆ ನೋಡ್ಬಿಟ್ಟು ಕೂತಿದ್ಯಲ್ಲಮ್ಮ. ಪ್ರತಿದಿನ ನಿನಗೆ ಅರ್ಚನೆ ಅಭಿಷೇಕ ಮಾಡಿ ತಡಿದಕ್ಕೆ ಇದೇನಾ ನೀನ್ ಮಾಡೋ ಉಪಕಾರ? ಜಗನ್ಮಾತಾ ಬೆಳ್ಳಿಗೆ ಅನ್ಯಾಯ ಆಗ್ತಾ ಇದ್ರು ನೋಡ್ತಾ ಸುಮ್ಮನೆ ಇದೆಯಲ್ಲ ತಾಯಿ. ಎದ್ದೇಳು ತಾಯಿ, ಪ್ರಳಯ ರುದ್ರಿಯಾಗಿ ಗುಡುಗಿ ಸಿಡಿದೇಳು. ಪಾರ್ಕರಿಸು ಮಾತಾ.
ನನ್ನ ಬೆಳ್ಳಿನ ಕಾಪಾಡು. ಹಾಳಾಗೋಗ್ತೀರಾ. ನಮ್ಮ ಬೆಳ್ಳಿಗೆ ಅನ್ಯಾಯ ಮಾಡಿದವ್ರು ಯಾರು ಉದ್ಧಾರ ಆಗೋದಿಲ್ಲ. ಸಂಹಾರ ಸಂಹಾರ ಮಾಡ್ತಾಳೆ ಆ ತಾಯಿ. ಮುತ್ತು ಮುತ್ತು ಏನಾಯ್ತತ್ತೆ? ಯಾಕೆ ಅಳ್ತಿದ್ದೀರಾ? ನಮ್ ಬೆಳ್ಳಿನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೊಟ್ಟೋದ್ರಪ್ಪ.